ಆಹಾರ ಸುರಕ್ಷತೆಯು ಹೋಟೆಲ್ ಉದ್ಯಮದ ಯಶಸ್ಸು ಮತ್ತು ಗ್ರಾಹಕರ ನಂಬಿಕೆಯ ಮೂಲಾಧಾರವಾಗಿದೆ. ಎಫ್ಎಸ್ಎಸ್ಎಐ ಕಾಯ್ದೆ ನಿಯಮಗಳ ಪ್ರಕಾರ ಹೋಟೆಲ್ ಮಾಲೀಕರು ಕಡ್ಡಾಯವಾಗಿ ಆಹಾರ ಸುರಕ್ಷತಾ ಪರವಾನಗಿ ಪಡೆಯಬೇಕು. ಮಾಲೀಕರು ಅಡುಗೆ ಕೋಣೆಯ ನೈರ್ಮಲ್ಯ, ತಾಜಾ ಪದಾರ್ಥಗಳ ಬಳಕೆ ಮತ್ತು ಸಿಬ್ಬಂದಿಯ ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸ್ವಾಸ್ಥ್ಯ ಫುಡ್ ಕನ್ಸಲ್ಟಿಂಗ್ ವ್ಯವಸ್ಥಾಪಕ ನಿರ್ದೇಶಕರಾದ ತಮ್ಮಯ್ಯ ಎನ್ಡಿ ತಿಳಿಸಿದರು. ಚಿಕ್ಕಮಗಳೂರು ನಗರದ ನೌಕರರ ಭವನ ಸಭಾಂಗಣದಲ್ಲಿ ಆಯೋಜಿಸಿದ ಎಲ್ಲ ಹೋಟೆಲ್ ಮಾಲೀಕರಿಗೆ ಆಹಾರ ಸುರಕ್ಷತೆಯ ಕುರಿತು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹೋಟೆಲ್ಗಳು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಎಫ್ಎಸ್ಎಸ್ಎಐ ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಪರವಾನಗಿ ಹೊಂದಿರಬೇಕು ಎಂದರು. ನಮಸ್ತೆ, ನನ್ನ ಹೆಸರು ತಮ್ಮಯ್ಯ ಅಂತ ಹೇಳಿ, ಸ್ವಾಸ್ಥ್ಯ ಫುಡ್ ಕನ್ಸಲ್ಟಿನ ಮುಖ್ಯಸ್ಥ, ಮ್ಯಾನೇಜಿಂಗ್ ಡೈರೆಕ್ಟರ್, ಬ್ಯಾಂಗ್ಳೂರು. ನಾನೊಬ್ಬ ಆಹಾರ ಸುರಕ್ಷತೆ ಮತ್ತು ಪ್ರಾಧಿಕಾರ ಏನಿದೆ ನಮ್ಮ FSSAI ಅದರ ಅಪ್ರೂವ್ಡ್ ಟ್ರೈನರ್ ಕೂಡ ಆಗಿರ್ತೇನೆ. ನಾನು ದೇಶದಲ್ಲಿ ನಾನಾ ಕಡೆ ನಾವು ಟ್ರೈನಿಂಗ್ ಮಾಡ್ತಾ ಇರ್ತೇವೆ. ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಚಿಕ್ಕಮಗಳೂರಲ್ಲಿ ಹಮ್ಮಿಕೊಂಡಿದ್ವಿ. ಸ್ವಾಸ್ಥ್ಯ ಫುಡ್ ಕನ್ಸಲ್ಟಿಂಗ್ ಕಡೆಯಿಂದ, ನನ್ನ ಕಂಪನಿ ಕಡೆಯಿಂದ ಇಲ್ಲಿ ಸುಮಾರು 80 ಜನ ಬಂದಿರ್ತಾರೆ. ಹೋಟೆಲ್ ಕಡೆಯಿಂದ, ಹೋಟೆಲು, ರೆಸ್ಟೋರೆಂಟು, ರೆಸಾರ್ಟ್ ಕಡೆಯಿಂದ ಬಂದಿರ್ತಾರೆ. ಇವರಿಗೆ ಆಹಾರ ಹೇಗೆ ಸುರಕ್ಷತೆ ಮಾಡಬೇಕು, ಗುಣಮಟ್ಟ ಇರ್ತದೆ ಬಟ್ ಆದರೆ ಸುರಕ್ಷತೆ ಇರೋದಿಲ್ಲ. ಆ ಸುರಕ್ಷತೆ ಅಂದ್ರೆ ಏನು ಅಂತಂದ್ರೆ, ಈ ಆಹಾರ ತಿಂತಕ್ಕಂಥದ್ದು ಗ್ರಾಹಕರಿಗೆ ಕೊಡ್ತಕ್ಕಂಥದ್ದು ಅಪಾಯಕಾರಿ ಆಗಿರಬಾರ್ದು, ತೊಂದರೆಯನ್ನು ಕೊಡಬಾರ್ದು, ಆರೋಗ್ಯಕ್ಕೆ ತೊಡಕುಗಳನ್ನ ಉಂಟು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ಏನೇನು ಅವರು ಅನುಸರಿಸಬೇಕು, ರೆಸ್ಟೋರೆಂಟ್ ಅಲ್ಲಿ, ನಮ್ಮ ಕೇಟರಿಂಗ್ ಇದರಲ್ಲಾಗಿರ್ಬೋದು, ಹೋಟೆಲ್ ಅಲ್ಲಿ ಆಗಿರ್ಬೋದು, ರೆಸಾರ್ಟ್ ಅಲ್ಲಿ ಆಗಿರ್ಬೋದು, ಅದನ್ನ ನಾವು ಇವತ್ತು ತರಬೇತಿ ಕೊಡ್ಲಿಕ್ಕೆ ಚಿಕ್ಕಮಗಳೂರಿಗೆ ಬಂದಿರ್ತೇವೆ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಕಲುಷಿತ ಇದೆ, ರಾಗಿಯಲ್ಲಿ ಕಲುಷಿತ ಇದೆ, ಹಾಲಿನಲ್ಲಿ ಕಲುಷಿತ ಇದೆ, ನಾವು ತಗೊಂತ ಇರ್ತಕ್ಕಂಥ ತರಕಾರಿಗಳಲ್ಲಿ ಕಲುಷಿತ ಇದೆ. ಇದು ಏಕೆ ನಮಗೆ ಬಹಳ ಪ್ರಾಮುಖ್ಯತೆ ಅಂದ್ರೆ ಕಲಬೆರಕೆ ಯಾಕೆ ಆಗಬಾರ್ದು, ಸುರಕ್ಷಿತ ಆಹಾರ ಏಕೆ ನಮಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಅಭ್ಯಾಸಗಳನ್ನ, ಏನೇನು ಅಭ್ಯಾಸಗಳಂತಂದ್ರೆ, ನಾವು ತಾಪಮಾನ ಏನು ಮೇಂಟೈನ್ ಮಾಡ್ತೀವಿ, ಟೆಂಪರೇಚರು, ನಾವು ಆಹಾರ ಬೇಯಿಸೋದಿಂದ ಹಿಡಿದು ಆಹಾರನ ನಾವು ಶೇಖರಣೆಯಿಂದ ಹಿಡಿದು ತಗೊಳ್ಳೋ ರೀತಿ ಹೇಗಿರಬೇಕು, FSSAI ಲೈಸೆನ್ಸ್ ಇಂದ ಹಿಡಿದು ತರಬೇತಿ ಏನಕ್ಕೆ ಮುಖ್ಯ ಅನ್ನೋದನ್ನ ಈ ತರಬೇತಿ ಕೊಡ್ಲಿಕ್ಕೆ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಸೊ ಇಲ್ಲಿ ಹೋಟೆಲ್ ಅವ್ರು ಇದ್ರು, ಈ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಹೋಟೆಲ್ ಅಲ್ಲಿ ಇದ್ರು, ಮತ್ತು ರೆಸಾರ್ಟ್ ಅವ್ರು ಇದ್ರು, ಮತ್ತು ಸಣ್ಣ ಸಣ್ಣ ತಳ್ಳೋ ಗಾಡಿ, ಕೆಲವರು ಫ್ರೈಡ್ ರೈಸ್ ಮಾಡ್ತಿರ್ತಾರೆ, ಕಬಾಬ್ ಮಾಡ್ತಿರ್ತಾರೆ, ಫಾಸ್ಟ್ ಫುಡ್ ಮಾಡುವಂಥವ್ರು ಎಲ್ಲರಿಗೂ ಕೂಡ, ಏಕೆಂದ್ರೆ ಗ್ರಾಹಕರು ಯಥೇಚ್ಛವಾಗಿ ಬರ್ತಾರೆ. ಈ ಗುಣಮಟ್ಟ ಚೆನ್ನಾಗಿರುತ್ತೆ, ಟೇಸ್ಟ್, ಆದ್ರೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗಿರ್ತದೆ. ಆ ಸುರಕ್ಷತೆ ಹೇಗೆ ಕಾಪಾಡಿಕೊಳ್ಳೋದು, ಅದನ್ನ ನಾವು ಹೇಗೆ ಮಾಡೋದು ಅನ್ನೋದು ಅಭ್ಯಾಸಗಳನ್ನ ಹೇಳ್ಕೊಟ್ಟಿದ್ದು ಇಲ್ಲಿ ಬೆಳಿಗ್ಗೆ 9:30ಗೆ ಶುರುವಾಯಿತು, ಈಗ ಮುಗ್ದಿದೆ. ಸೊ ಇದರಲ್ಲಿ ನಾಳೆ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಈ ಸರ್ಟಿಫಿಕೇಟು ಕೂಡ FSSAI ವತಿಯಿಂದ ಫೋಸ್ಟ್ಯಾಕ್ ಅಂತಾರೆ ಅದನ್ನ ಡಿಪಾರ್ಟ್ಮೆಂಟು, ಈ ಫುಡ್ ಸೇಫ್ಟಿ ಟ್ರೈನಿಂಗ್ ಅಂಡ್ ಸರ್ಟಿಫಿಕೇಶನ್ ಅನ್ನೋ ವಿಭಾಗ ಡೆಲ್ಲಿಯಿಂದ ಬರ್ತಕ್ಕಂಥದ್ದು ಸರ್ಟಿಫಿಕೇಟು. ಸೊ ಹಾಗಾಗಿ ಈ 4 ತಾಸಿನ ಏನು ತರಬೇತಿಯಲ್ಲಿ ನಾವು ಆಹಾರ ಹೇಗೆ ಸುರಕ್ಷತೆ ಮಾಡಬೇಕು, ಶೇಖರಣೆ ಹೇಗೆ ಮಾಡಬೇಕು, ಅದನ್ನ ಹೇಗೆ ಬೇಯಿಸಬೇಕು, ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಬೇಯಿಸಬೇಕು, ಜಿಲ್ಲೆಯಲ್ಲೂ ಮಾಡ್ತೀರಾ ಸರ್? ಇದು KR ಪೇಟೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಶುರು ಮಾಡಿದ್ವಿ. ಇದು 2ನೇದಾಗಿ ಮಾಡ್ತಾ ಇದೀವಿ ಚಿಕ್ಕಮಗಳೂರಲ್ಲಿ. ಮುಂದಿನ ವಾರ ನಾವು ಕಡೂರಲ್ಲಿ ಮಾಡ್ತಾ ಇದೀವಿ. ಸೊ ಅಂದ್ರೆ ಇದು ಒಂದು ಬ್ಯಾಚ್ ಅಲ್ಲಿ ನಾವು 4 ಗಂಟೆ ತಾಸಿನಲ್ಲಿ 100 ಜನನ ಮಾತ್ರ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಎನ್ರೋಲ್ಮೆಂಟ್. ಆ 100 ಜನದ ಮೇಲೆ ತಗೊಳ್ಳಿಕ್ಕೆ ಬರಲ್ಲ. ಹಾಗಾಗಿ ಈಗ ಸುಮಾರು 80ರಿಂದ 85 ಜನ ಬಂದಿರ್ತಾರೆ. ಇನ್ನು ಮಧ್ಯಾಹ್ನ 75 ಜನ ಬರ್ತಾರೆ. ಸೊ ನಮಗೆ 2 ಗಂಟೆಯಿಂದ 6 ಗಂಟೆ ತನಕ ಇನ್ನೊಂದು ಬ್ಯಾಚ್ ಇದೆ. ಸೊ ದಿನಕ್ಕೆ ಕನಿಷ್ಠ ಅಂದ್ರೂ ಕೂಡ ಒಂದು 150ರಿಂದ 200 ಜನಗಳಿಗೆ ಇದು ತರಬೇತಿ ಕೊಡ್ತಾ ಇದೀವಿ. ನಿಮ್ಮ ಟೀಮಲ್ಲಿ ಯಾರಿದ್ದಾರೆ ಸರ್? ನಮ್ಮ ಟೀಮಲ್ಲಿ ಅಭಿಲಾಷ್ ಅಂತ ಹೇಳಿ ಇರ್ತಾರೆ, ಅವರು ನಮ್ಮ ರಾಜ್ಯದ ಮುಖ್ಯಸ್ಥರು. ಮತ್ತೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಯುವರಾಜ್ ಅಂತಿದ್ದಾರೆ, ಮತ್ತೆ ಅದೇ ರೀತಿ ಬೇರೆ ಬೇರೆ ಕಡೆ ನಮಗೆ ಚೇತನ್ ಅಂತಿದ್ದಾರೆ, ಸ್ವಾಮಿ ಅಂತಿದ್ದಾರೆ. ಈ 4 ಜನ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಸ್ವಾಸ್ಥ್ಯ ಫುಡ್ ಕನ್ಸಲ್ಟಿಂಗ್, ಈ ಲೋಗೋ ಇರ್ತದೆ, ID ಕಾರ್ಡ್ ಇರ್ತದೆ. ಸೊ ಬಂದಲ್ಲಿ ದಯವಿಟ್ಟು, ನಾವು ಯಾವುದೇ ರೀತಿ ಮೋಸ ಇಲ್ಲ, ಇಲ್ಲಿ ತರಬೇತಿನ ಅಚ್ಚುಕಟ್ಟಾಗಿ ಮುಗಿಸ್ತೀವಿ. ಅದೇ ರೀತಿ ತರಬೇತಿ ಮುಗಿಸಿದ 24 ಗಂಟೆಗಳಲ್ಲಿ ನಿಮಗೆ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ನ
ತಲುಪಿಸುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಸ್ವಾಸ್ಥ್ಯ ಫುಡ್ ಕನ್ಸಲ್ಟೆಂಟ್. ರಾಜ್ಯ ಮುಖ್ಯಸ್ಥರಾದ ಅಭಿಷೇಕ್ ಅವರು ಮಾತನಾಡಿ, ಅಡುಗೆ ಮಾಡುವ ಮತ್ತು ಬಡಿಸುವ ಸಿಬ್ಬಂದಿ ಕಡ್ಡಾಯವಾಗಿ ಗ್ಲೌಸ್ ಧರಿಸಬೇಕು, ಸ್ವಚ್ಛವಾದ ಸಮವಸ್ತ್ರ ಮತ್ತು ನಿಯಮಿತವಾಗಿ ಕೈ ತೊಳೆಯುವ ಅಭ್ಯಾಸ ಹೊಂದಿರಬೇಕು. ಅಡುಗೆ ಕೋಣೆ, ಆಹಾರ ಸಂಗ್ರಹಣಾ ಕೊಠಡಿಗಳಲ್ಲಿ ಇಲಿ, ಜಿರಳೆ ಮತ್ತಿತರ ಕೀಟಗಳು ಬರದಂತೆ ತಡೆಗಟ್ಟಿ ಸ್ವಚ್ಛ ವಾತಾವರಣ ಕಾಪಾಡಿಕೊಳ್ಳಬೇಕು ಎಂದರು. ನಮಸ್ಕಾರ, ನನ್ನ ಹೆಸರು ಅಭಿಲಾಷ್ ಅಂತ ಹೇಳಿ, ನಾನು ಸ್ವಾಸ್ಥ್ಯ ಫುಡ್ ಕನ್ಸಲ್ಟಿಂಗ್ನ ರಾಜ್ಯ ಮುಖ್ಯಸ್ಥ ಆಗಿದ್ದೀನಿ. ನಾವು ಇಂದು ಚಿಕ್ಕಮಗಳೂರಲ್ಲಿ ಫುಡ್ ಸೇಫ್ಟಿ ಟ್ರೈನಿಂಗ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ಬಂದಿದ್ದಾರೆ, ಆಲ್ಮೋಸ್ಟ್ 90% ಎಲ್ಲರೂ ಬಂದಿದ್ದಾರೆ. ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಬೇಕು. ಹಾಗಾಗಿ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಎಲ್ಲರೂ ಸಹಕಾರ ನೀಡಬೇಕು. ಈಗಾಗಲೇ ನಮಗೆ ಮುನ್ಸಿಪಲ್ನ ಅಧಿಕಾರಿಗಳಾದಂಥ ನಮ್ಮ DC ಸಾಹೇಬ್ರಾಗಿರ್ಬೋದು, ನಮ್ಮ DO ಸಾಹೇಬ್ರಾಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟರಾಗಿರ್ಬೋದು, ಎಲ್ಲರೂ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಇನ್ನೂ ನಮ್ಮ ಚಿಕ್ಕಮಗಳೂರು ಒಳ್ಳೆ ಟೂರಿಸಂ ಪ್ಲೇಸ್ ಆಗಿದೆ. ಅದರಲ್ಲೂ ಕ್ವಾಲಿಟಿ ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಹೋಗಲಿ. ಸೊ ಹಾಗಾಗಿ ಎಲ್ಲ ಆಹಾರ ಉತ್ಪಾದಕರು, ಫುಡ್ ಬಿಸ್ನೆಸ್ ಆಪರೇಟರ್ ಅಂತ ಏನು ಕರಿತೀವೋ ಅವರೆಲ್ಲರೂ ಕೂಡ ಟ್ರೈನಿಂಗ್ ಸರ್ಟಿಫಿಕೇಟ್ ತಗೋಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ನಂಬರ್ ಕೂಡ ನಾವು ಅಲ್ಲಿ ಕೊಟ್ಟಿದ್ದೀವಿ. ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಆಹಾರ ಉದ್ಯಮನ ನಡೆಸುವ ಎಲ್ಲ ರಿಟೇಲರ್ ಮತ್ತು ಕೇಟ್ರಿಂಗ್ ಅವರು ಇರ್ಬೋದು, ಎರಡೂ ಡಿಪಾರ್ಟ್ಮೆಂಟ್ಗಳು ಕೂಡ ಆಹಾರ ಸುರಕ್ಷತಾ ತರಬೇತಿಯನ್ನು ಪಡೆದುಕೊಳ್ಬೇಕು ತಮ್ಮಲ್ಲಿ ಕೇಳಿಕೊಡ್ತೀವಿ. ಈ ಸಂದರ್ಭದಲ್ಲಿ ಯುವರಾಜು, ಚೇತನ್, ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು.